ಎಲ್ಲ ತರಬೇತಿದಾರರಿಗೆ ಈ ದಿನದ ತರಗತಿಗೆ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಆರ್ಕ್ ಲೆಂತ್ ಅಂದರೆ ಏನು, ಯಾವ್ಯಾವ ಟೈಪ್ಸ್ ಆರ್ಕ್ ಲೆಂತ್ ಇದೆ, ಲಾಂಗ್ ಆರ್ಕ್, ಶಾರ್ಟ್ ಆರ್ಕ್, ನಾರ್ಮಲ್ ಆರ್ಕ್, ಮತ್ತು ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದಿ ಎಲೆಕ್ಟ್ರೋಡ್ ಆಂಪ್ಸ್ ಹಾಗೆ ಕರೆಂಟನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು, ಎಷ್ಟು ಸೆಟ್ ಮಾಡಬೇಕು, ಆಂಪಿಯರ್ ರೇಂಜ್ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿದುಕೊಳ್ರಿ. ಟುಡೇ ವಿ ವಿಲ್ ಡಿಸ್ಕಸ್ another topic regarding welding process, that is electrode selection and storage. ಏನು ಎಲೆಕ್ಟ್ರೋಡ್ಸ್ ಇದೆ, ಈ ಎಲೆಕ್ಟ್ರೋಡನ್ನು ಸೆಲೆಕ್ಷನ್ಸ್ ಮಾಡ್ಕೋಬೇಕಲ್ಲ. ಸಾಮಾನ್ಯವಾಗಿ ಈಗಾಗಲೇ ನಿಮ್ಗೆ ಗೊತ್ತು ಎಲೆಕ್ಟ್ರೋಡನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು, ಯಾವ ರೀತಿ ಎಲೆಕ್ಟ್ರೋಡ್ಸನ್ನು ಸ್ಟೋರೇಜ್ ಮಾಡಬೇಕು, ಮತ್ತು ಏನೆಲ್ಲ ಸುರಕ್ಷತೆಯನ್ನು ನಾವು ಎಲೆಕ್ಟ್ರೋಡ್ ಬಗ್ಗೆ ತೆಗೆದುಕೊಳ್ಬೇಕು ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಅನ್ನೋದನ್ನು ಈ ತರಗತಿಯಲ್ಲಿ ನಾವು ತಿಳ್ಕೊತಾ ಹೋಗೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್, ಸೆಲೆಕ್ಟ್ ಸೂಟಬಲ್ ಎಲೆಕ್ಟ್ರೋಡ್ ಟು ವೆಲ್ಡ್ ಎ ಪರ್ಟಿಕ್ಯುಲರ್ ಜಾಬ್. ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ಯಾವ ಎಲೆಕ್ಟ್ರೋಡನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಟೇಕ್ ದ ನೆಸೆಸಿಟಿ ಆಫ್ ಎ ಬ್ಯಾಕಿಂಗ್ ಕೋಟೆಡ್ ಎಲೆಕ್ಟ್ರೋಡ್. Store and handle the electrode properly for better weld quality. ವೆಲ್ಡ್ ಕ್ವಾಲಿಟಿ ಬರಬೇಕಾದ್ರೆ ಈ ಎಲೆಕ್ಟ್ರೋಡನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದನ್ನು ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇನ್ನು ಸೆಲೆಕ್ಷನ್ ಚಾಯ್ಸ್ ಎಲೆಕ್ಟ್ರೋಡ್, ಸೆಲೆಕ್ಷನ್ ಆದರೂ ಸರಿ ಅಥವಾ ಚಾಯ್ಸ್ ಎರಡೂ ಪದಗಳನ್ನು ನಾವು ಇಲ್ಲಿ ಬಳಸ್ತೀವಿ. ಸೆಲೆಕ್ಷನ್ ಅಂಡ್ ಚಾಯ್ಸ್ ಆಫ್ ಎಲೆಕ್ಟ್ರೋಡ್ಸ್ ಯಾವ ರೀತಿ. ಸೊ ಸೆಲೆಕ್ಷನ್ ಆಫ್ ಎಲೆಕ್ಟ್ರೋಡ್ಸ್ is very important in order to get a joint welded with a required strength. ನಮಗೆ ಬೇಕಾಗಿರ್ತಕ್ಕಂಥ ಸ್ಟ್ರೆಂತ್, ನಮಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ರೀತಿ ನಾವು ವೆಲ್ಡನ್ನು ಮಾಡಬೇಕು. ಮೆಟಲನ್ನು ಜಾಯಿನ್ ಮಾಡಬೇಕಾದ್ರೆ ಈ ಎಲೆಕ್ಟ್ರೋಡ್ ಸೆಲೆಕ್ಷನ್ ಏನಿದೆ, ಈ ಎಲೆಕ್ಟ್ರೋಡನ್ನು ಚಾಯ್ಸ್ ಏನು ಮಾಡ್ಕೊಳ್ತೀವಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಯಾವುದೇ ಒಂದು ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಎಲೆಕ್ಟ್ರೋಡನ್ನು ಸೆಲೆಕ್ಷನ್ಸನ್ನು ಮಾಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಈ ಎಲೆಕ್ಟ್ರೋಡನ್ನು ಪ್ರಾಪರ್ಟೀಸ್ ಆಫ್ ಬೇಸ್ ಮೆಟಲ್ ಆಧಾರದ ಮೇಲೆ, ಉದಾಹರಣೆಗೆ ನಾವು ಯಾವ ಪೇರೆಂಟ್ ಮೆಟಲ್ ಅಥವಾ ಬೇಸ್ ಮೆಟಲ್ ಅಥವಾ ಜಾಬ್ಸ್ ಅಥವಾ ವರ್ಕ್ ಅಂತ ಕರೀತೀವಿ, ಯಾವ ಜಾಬನ್ನು ಯಾವ ಮೆಟಲನ್ನು ನಾವು ವೆಲ್ಡ್ ಮಾಡ್ತೀವೋ ಅದರ ಗುಣ ಏನಿದೆ ಅದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಎಲೆಕ್ಟ್ರೋಡನ್ನು ಸೆಲೆಕ್ಟ್ ಮಾಡ್ತೀವಿ. ಟಾಪ್ ಕ್ವಾಲಿಟಿ ವೆಲ್ಡ್ ಶುಡ್ ಬಿ ಆಸ್ ಸ್ಟ್ರಾಂಗ್ ಆಸ್ ದ ಬೇಸ್ ಮೆಟಲ್. ಒಂದು ಒಳ್ಳೆ ಗುಣಮಟ್ಟದ ವೆಲ್ಡನ್ನು ನಾವು ಮಾಡಬೇಕು ಅಂದರೆ ನಾವೇನು ಎಲೆಕ್ಟ್ರೋಡನ್ನು ಬಳಸ್ತೀವಿ, ಫಿಲ್ಲರ್ ಮೆಟೀರಿಯಲನ್ನು ಬಳಸ್ತೀವಿ, ಅದು ಬೇಸ್ ಮೆಟಲ್ಗಿಂತ ಸ್ಟ್ರಾಂಗ್ ಆಗಿರಬೇಕು. ಸೊ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಸೆಲೆಕ್ಷನ್ಸ್ ಆಫ್ ದಿ ಎಲೆಕ್ಟ್ರೋಡ್. ಈ ಅಂಶ ಗಣನೆಗೆ ತೆಗೆದುಕೊಳ್ಬೇಕು ನಾವು. ಎರಡನೇದು, ಸೆಲೆಕ್ಟ್ ಅನ್ ಎಲೆಕ್ಟ್ರೋಡ್ ದಟ್ ಈಸ್ ರೆಕಮೆಂಡೆಡ್ ಆಸ್ ಪರ್ ದ ಪ್ರಾಪರ್ಟೀಸ್ ಆಫ್ ದ ಬೇಸ್ ಮೆಟಲ್. ಅಂದರೆ ನಾವು ಏನು ಎಲೆಕ್ಟ್ರೋಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಆ ಎಲೆಕ್ಟ್ರೋಡು ನಾವು ಯಾವ ಮೆಟಲನ್ನು ವೆಲ್ಡ್ ಮಾಡ್ತೀವಿ ಆ ಮೆಟಲನ್ನು ಬೇಸ್ ಮೆಟಲ್ ಪ್ರಾಪರ್ಟೀಸ್. ಉದಾಹರಣೆಗೆ ಇಲ್ಲಿ 2 ಪೀಸ್ ಮೆಟಲ್ ಇದೆ, ಇದೆರಡು ಲೋ ಕಾರ್ಬನ್ ಸ್ಟೀಲ್ ಆರ್ MS ಮೈಲ್ಡ್ ಕಾರ್ಬನ್ ಸ್ಟೀಲ್, ಇದು 2 ಮೆಟಲನ್ನು ನಾವು ಜಾಯಿನ್ ಮಾಡ್ತೀವಿ. ಸೊ ಈ 2 ಬೇಸ್ ಮೆಟಲ್ದು ಏನು ಪ್ರಾಪರ್ಟೀಸ್ ಇದೆ ಅದಕ್ಕೆ ಏನು ಮಾಡಿರ್ತಾರೆ, ಇಂಥದ್ದೇ ಎಲೆಕ್ಟ್ರೋಡನ್ನು ನೀವು ಏನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ರೆಕಮೆಂಡ್ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ ಪ್ರಕಾರ. ಆ ರೆಕಮೆಂಡೇಶನ್ಸ್ ಪ್ರಕಾರ, ಮೊನ್ನೆಲ್ಲ ಕೋಡಿಂಗ್ ಎಲ್ಲ ನೋಡಿದ್ವಲ್ಲ ನಾವು, ಎಲೆಕ್ಟ್ರೋಡ್ ಕೋಡಿಂಗ್ ಅಲ್ಲಿರುತ್ತೆ. ಆ ರೆಕಮೆಂಡೇಶನ್ಸ್ ಪ್ರಕಾರ ನಾವೇನು ಮಾಡಬೇಕು, ಎಲೆಕ್ಟ್ರೋಡನ್ನು ಸೆಲೆಕ್ಟ್ ಮಾಡಬೇಕು.
ಒಂದು ಸ್ಟ್ರೆಂತ್ ರೆಕಮೆಂಡೇಶನ್ಸು, ಮತ್ತೊಂದು ಪ್ರಾಪರ್ಟೀಸ್ ಆಫ್ ಬೇಸ್ ಮೆಟಲ್ಗೆ ಯಾವುದನ್ನು ರೆಕಮೆಂಡ್ ಮಾಡಿದ್ದಾರೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಬೇಸ್ ಮೆಟಲ್ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮೈಲ್ಡ್ ಸ್ಟೀಲ್ ಅಂತ ನಾನು ತೋರಿಸ್ತೀನಿ ನಿಮಗೆ. ಮೈಲ್ಡ್ ಸ್ಟೀಲ್ ಅಂತ ಕೊಟ್ಟು ಎಲೆಕ್ಟ್ರೋಡನ್ನು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು? ಮೀಡಿಯಂ ಕೋಟೆಡ್ ರುಟೈಲ್ MS ಎಲೆಕ್ಟ್ರೋಡನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಮೀಡಿಯಂ ಕಾರ್ಬನ್ ಸ್ಟೀಲನ್ನು ಮೆಟೀರಿಯಲ್ ಜಾಯಿನ್ ಮಾಡಬೇಕು. ಇಲ್ಲಿ ಹೆವಿ ಕೋಟೆಡ್ ಲೋ ಹೈಡ್ರೋಜನ್ MS ಎಲೆಕ್ಟ್ರೋಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. SS ಸ್ಟೈನ್ಲೆಸ್ ಸ್ಟೀಲನ್ನು ನಾವು ವೆಲ್ಡ್ ಮಾಡಬೇಕು. ಕೊಲಂಬಿಯಂ ಬೇಸ್ಡ್ ಸ್ಟೆಬಿಲೈಸ್ಡ್ ಸ್ಟೈನ್ಲೆಸ್ ಸ್ಟೀಲ್ ಎಲೆಕ್ಟ್ರೋಡ್ ಅಂತ ಬರುತ್ತೆ ಮಕ್ಕಳೇ. ಸ್ಟೈನ್ಲೆಸ್ ಸ್ಟೀಲನ್ನು ಎಲೆಕ್ಟ್ರೋಡ್ ಮಾಡಲಿಕ್ಕೆ ಅಂದರೆ ದ ಪ್ರಾಪರ್ಟೀಸ್ ಆಫ್ ಬೇಸ್ ಮೆಟಲ್ಗೆ ಅನುಸಾರವಾಗಿ ನಾವೇನು ಮಾಡಬೇಕಾಗುತ್ತೆ? ಎಲೆಕ್ಟ್ರೋಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು ಕಾಪರ್ ಬರುತ್ತೆ ನೋಡಿ, ಹೆವಿ ಕೋಟೆಡ್ ಬ್ರಾಂಜ್ ಎಲೆಕ್ಟ್ರೋಡನ್ನು ಸೆಲೆಕ್ಟ್. ಕಾಪರ್ಗೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ? ಹೆವಿ ಕೋಟೆಡ್ ಬ್ರಾಂಜ್ ಎಲೆಕ್ಟ್ರೋಡನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ಇದೆಲ್ಲ ಯಾವುದರ ಅನುಸಾರವಾಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ? ಅಕಾರ್ಡಿಂಗ್ ಟು ದ ಪ್ರಾಪರ್ಟೀಸ್ ಆಫ್ ಬೇಸ್ ಮೆಟಲ್. ಸಾರಿ, ಮೈಲ್ಡ್ ಸ್ಟೀಲ್ ಇರ್ಬೋದು, ಮೀಡಿಯಂ ಕಾರ್ಬನ್ ಸ್ಟೀಲ್ ಇರ್ಬೋದು, ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಇದರ, ಅಥವಾ ಕಾಪರ್ ಇರ್ಬೋದು. ಅದರ ಆಧಾರದ ಮೇಲೆ ಏನು ಮಾಡ್ತೀವಿ ಮಕ್ಕಳೇ? ಈ ಎಲೆಕ್ಟ್ರೋಡನ್ನು ನಾವು ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಇನ್ನು ಈ ಎಲೆಕ್ಟ್ರೋಡ್ ಸೈಜ್ ಇದೆಯಲ್ಲ, ಈ ಸೈಜನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 2mm, 3mm, 4mm ಅಂತ ಬೇರೆ ಬೇರೆ ಸೈಜ್ ಎಲೆಕ್ಟ್ರೋಡ್ ಬರುತ್ತೆ. ಇದು ಯಾವುದ್ರ ಮೇಲೆ ಡಿಪೆಂಡೋ? ನಾನೇ ಹೇಳಿದ್ದೀನಿ. ಸೊ ಸೈಜ್ ಆಫ್ ದ ಎಲೆಕ್ಟ್ರೋಡ್ ಕ್ಯಾನ್ ಬಿ ಸೆಲೆಕ್ಟೆಡ್ ಅಕಾರ್ಡಿಂಗ್ ಟು ದ ಥಿಕ್ನೆಸ್. ಎಷ್ಟು ಥಿಕ್ನೆಸ್ ಇರಬೇಕು? ಇದು ಥಿಕ್ನೆಸ್ ಅಂದರೆ ಇದರ ದಪ್ಪ. ಈ ಎಲೆಕ್ಟ್ರೋಡಿಗೆ ಇದನ್ನು ವೆಲ್ಡ್ ಮಾಡಬೇಕು. ನಾವು ವೆಲ್ಡ್ ಮಾಡಬೇಕಂದ್ರೆ ಹಿಂಗೆ ರೂಟ್ ಗ್ಯಾಪ್ ಕೊಟ್ಕೊಂಡು ವೆಲ್ಡ್ ಮಾಡ್ಕೋಬೇಕು. ಸೊ ಇದರದು ಥಿಕ್ನೆಸ್, ಈ ಜಾಬ್ದು ಥಿಕ್ನೆಸ್ ಎಷ್ಟು ಇಂಪಾರ್ಟೆಂಟ್. ಎಡ್ಜ್ ಪ್ರಿಪ್ರೇಷನ್ಸ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಎಲೆಕ್ಟ್ರೋಡ್ ಸೈಜನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಯಾವ ರೀತಿ ಎಡ್ಜ್ ಪ್ರಿಪ್ರೇಷನ್? ಅದು ಸ್ಕ್ವಯರ್ ಎಡ್ಜಾ, ಸಿಂಗಲ್ ವಿನಾ, ಡಬಲ್ ವಿನಾ, ಸಿಂಗಲ್ ಜೇನಾ, ಡಬಲ್ ಜೇನಾ, ಸಿಂಗಲ್ ಯೂನಾ, ಡಬಲ್ ಯೂನಾ? ಸೊ ದಟ್ ಈಸ್ ಎಡ್ಜ್ ಪ್ರಿಪ್ರೇಷನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ರೂಟ್ ರನ್ ಅಂತ ಕರಿತೀವಿ. ಸೊ ರೂಟ್ ರನ್, ಸೊ ಇಂಟರ್ಮೀಡಿಯೇಟಾ, ಕವರಿಂಗ್ ರನ್ನ, ಇಂಟರ್ಮೀಡಿಯೇಟ್ ಆರ್ ಕವರಿಂಗ್ ರನ್ ಅಂತ ಕರಿತೀವಿ. ರೂಟ್ ರನ್, ರೂಟ್ ಗ್ಯಾಪ್ ಆಗಿ ಫಸ್ಟ್ ರನ್, ಸೆಕೆಂಡ್ ರನ್ ಅಂತ ಕರಿತೀವಿ. ಅದರಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಬೇಕಾಗುತ್ತೆ? ಎಲೆಕ್ಟ್ರೋಡ್ ಸೈಜನ್ನು ನಾವು ಸೆಲೆಕ್ಟ್ ಮಾಡಬೇಕು. ಮತ್ತು ವೆಲ್ಡಿಂಗ್ ಪೊಸಿಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ವೆಲ್ಡಿಂಗ್ ಪೊಸಿಷನಲ್ಲಿ ಮಕ್ಕಳೇ ಯಾವುದಿದೆ? ಹಾರಿಜಾಂಟಲ್, ಫ್ಲಾಟ್, ಓವರ್ಹೆಡ್, ವರ್ಟಿಕಲ್. ಸೊ ದೀಸ್ ಆರ್ ಆಲ್ ದ ವೆಲ್ಡಿಂಗ್ ಪೊಸಿಷನ್ಸ್. ಇದರ ಆಧಾರದ ಮೇಲೂ ಕೂಡ ನಾವು ಈ ಎಲೆಕ್ಟ್ರೋಡ್ ಸೈಜನ್ನು ನಾವು ಸೆಲೆಕ್ಟನ್ನು ಮಾಡ್ಕೊಳ್ತೀವಿ. ಇದೆಲ್ಲದರ ಜೊತೆಗೆ ವೆಲ್ಡರ್ ಕುಶಲತೆ, ವೆಲ್ಡರ್ ಸ್ಕಿಲ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಸೆಲೆಕ್ಷನ್ ಆಫ್ ದಿ ಎಲೆಕ್ಟ್ರೋಡ್ ಸೈಜ್. ನೆವರ್ ಯೂಸ್ ಲಾರ್ಜರ್ ಡೈಎಲೆಕ್ಟ್ರೋಡ್ ದೆನ್ ದ ಥಿಕ್ನೆಸ್ ಆಫ್ ದ ಬೇಸ್ ಮೆಟಲ್. ನೋಡಿ, ಯಾವುದೇ ಕಾರಣಕ್ಕೂ ಈಗ ಉದಾಹರಣೆಗೆ ಮತ್ತೆ ನೋಡಿ, ಇದು ಥಿಕ್ನೆಸ್ ಬಂದು ಒಂದು 6 mm ಅಂತ ಇದೆ. ಇದಕ್ಕಿಂತ ದೊಡ್ಡ ಇರೋ 7 mm, 8 mm ಎಲೆಕ್ಟ್ರೋಡ್ಸನ್ನು ನಾವು ಬಳಸಲಿಕ್ಕೆ, ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆವರ್ ಯೂಸ್ larger dielectrode than the thickness of the base metal. In a joint design and fit up, ನಾವು ಯಾವ ರೀತಿ ಜಾಯಿಂಟ್ ಡಿಸೈನ್ ಇದೆ, ಯಾವ ರೀತಿ ಅಸೆಂಬ್ಲಿ ಇದೆ, ಇದು ಕೂಡ ನಾವು ಎಲೆಕ್ಟ್ರೋಡನ್ನು ಸೆಲೆಕ್ಷನ್ ಮಾಡಿಕೊಳ್ಳೋದ್ರಲ್ಲಿ ಇಂಪಾರ್ಟೆಂಟ್ ಆಗಿದೆ. ಯಾವ ರೀತಿ? ಡೀಪ್ ಪೆನಿಟ್ರೇಷನ್ಸ್ ಎಲೆಕ್ಟ್ರೋಡ್ಸ್ ಫಾರ್ ಇನ್ಸಫಿಷಿಯೆಂಟ್ಲಿ ಬೆವೆಲ್ಡ್ ಜಾಯಿಂಟ್. ಈಗ ಡೀಪ್ ಪೆನಿಟ್ರೇಷನ್ಸ್ ಎಲೆಕ್ಟ್ರೋಡ್ಸ್ ಅಂತ ಬರುತ್ತೆ, ಅದು ಬೆವೆಲ್ಡ್ ಜಾಯಿಂಟ್ ಬರುತ್ತಲ್ಲ, ಅದಕ್ಕೆ ಇನ್ಸಫಿಷಿಯೆಂಟ್. ಅದೇ ರೀತಿ ಮೀಡಿಯಂ ಪೆನಿಟ್ರೇಷನ್ಸ್ ಎಲೆಕ್ಟ್ರೋಡ್ ಫಾರ್ ಓಪನ್ ಆ್ಯಂಡ್ ಸಫಿಷಿಯೆಂಟ್ಲಿ ಬೆವೆಲ್ಡ್ ಜಾಯಿಂಟ್ಸ್. ಮೀಡಿಯಂ ಪೆನಿಟ್ರೇಷನ್ಸ್ ಎಲೆಕ್ಟ್ರೋಡನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಓಪನ್ನು ಮತ್ತು ಬೆವೆಲ್ಡ್ ಜಾಯಿಂಟ್ಸ್ ಸಫಿಷಿಯೆಂಟ್. ನೋಡಿ, ಈಗ ಇಲ್ಲಿ ಒಂದು ಜಾಯಿಂಟ್ ಇದೆ, ಇಲ್ಲಿ ಬಿ ಜಾಯಿಂಟ್, ಬೆವೆಲ್ಡ್ ಜಾಯಿಂಟ್ ಇದೆ. ಸೊ ಇದು ಡೀಪ್ ಪೆನಿಟ್ರೇಷನ್ಸ್ ಎಲೆಕ್ಟ್ರೋಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸ್ಕ್ವೇರ್ ಜಾಯಿಂಟ್ ಇದೆ ಎರಡರಲ್ಲೂ ಕೂಡ. ಸೊ ಮೀಡಿಯಂ ಆರ್ ಶಾಲೋ ಪೆನಿಟ್ರೇಷನ್ಸ್ ಎಲೆಕ್ಟ್ರೋಡ್
ಅಂದರೆ ಡೀಪ್ ಪೆನಿಟ್ರೇಷನ್ಸ್ ಎಲೆಕ್ಟ್ರೋಡು ಇನ್ಸಫಿಷಿಯೆಂಟ್ಲಿ ಬೆವೆಲ್ಡ್ ಜಾಯಿಂಟ್ಸ್, ಮೀಡಿಯಂ ಎಲೆಕ್ಟ್ರೋಡ್ಸು ಸಫಿಷಿಯೆಂಟ್ಲಿ ಫಾರ್ ಬೆವೆಲ್ಡ್ ಜಾಯಿಂಟ್ಸ್ ಆ್ಯಂಡ್ ಓಪನ್ ಜಾಯಿಂಟ್ಸ್. ನೋಡಿ ಈ ಮೀಡಿಯಮ್ ಒಂದು ಸಾಲೋ ಇದೆಯಲ್ಲ, ಇಟ್ ಈಸ್ ಮೀಡಿಯಮ್ ಪೆನಿಟ್ರೇಷನ್ಸ್ ಎಲೆಕ್ಟ್ರೋಡು, ಇಟ್ ಈಸ್ ಸಫಿಷಿಯೆಂಟ್ ಯಾವುದಕ್ಕೆ, ಓಪನ್ನು, ಇಲ್ಲಿ ಓಪನ್ ಇದೆ ಮತ್ತು ಬೆವೆಲ್ಡ್ ಜಾಯಿಂಟ್ ಎರಡಕ್ಕೂ. ಡೀಪ್ ಪೆನಿಟ್ರೇಷನ್ಸ್ ಎಲೆಕ್ಟ್ರೋಡು ಇನ್ಸಫಿಷಿಯೆಂಟ್. ಸೊ ಹಾಗಾಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅದು ಯಾವ ಟೈಪ್ ಎಲೆಕ್ಟ್ರೋಡ್ಸು, ಜಾಯಿಂಟ್ ಡಿಸೈನ್ ಮೇಲೆ, ಅದನ್ನು ಪಿಟಪ್ ಮೇಲೆ ಕೂಡ ನಾವೇನು ಮಾಡ್ತೀವಿ, ಡೀಪ್ ಪೆನಿಟ್ರೇಷನ್ಸು, ಮೀಡಿಯಂ ಪೆನಿಟ್ರೇಷನ್ಸು, ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಎಲೆಕ್ಟ್ರೋಡನ್ನು ಸೆಲೆಕ್ಟ್ ಮಾಡ್ತೀವಿ. ಮತ್ತು ವೆಲ್ಡಿಂಗ್ ಪೊಸಿಷನ್ಸ್, ಎಲೆಕ್ಟ್ರೋಡ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಫಾರ್ ಡಿಫರೆಂಟ್ ಪೊಸಿಷನ್ ಟು ಪ್ರೊಡ್ಯೂಸ್ ಬೆಟರ್ ವೆಲ್ಡ್ಸ್. ಬೇರೆ ಬೇರೆ ಪೊಸಿಷನ್ಸ್, ವರ್ಟಿಕಲ್, ಆರಿಜೆಂಟಲ್, ಓವರ್ ಹೆಡ್, ಫ್ಲ್ಯಾಟ್ ಆರ್ ಡೌನ್ವರ್ಡ್ ಪೊಸಿಷನ್ಸ್ ಅಂತ ಏನು ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾನುಫ್ಯಾಕ್ಚರ್ ಏನು ಮಾಡಿರ್ತಾರೆ, ಎಲೆಕ್ಟ್ರೋಡನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೆಲೆಕ್ಟ್ ಅನ್ ಎಲೆಕ್ಟ್ರೋಡ್ ಆ್ಯಸ್ ಪರ್ ದ ವೆಲ್ಡಿಂಗ್ ಪೊಸಿಷನ್ಸ್. ನೋಡಿ ಇಲ್ಲಿ ಒಂದು ಬಟ್ ಜಾಯಿಂಟ್ ಇದೆ, ಎಡ್ಜ್ ಪ್ರಿಪ್ರೇಷನ್ ಆಗಿದ್ದೀವಿ, ಬೆವೆಲ್ಡ್ ಜಾಯಿಂಟ್. ಮೀಡಿಯಂ ಕೋಟೆಡ್ ಎಲೆಕ್ಟ್ರೋಡ್ ಈಸ್ ಸೂಟಬಲ್, ಇದು ಡಯಾಫ್ರೈಮ್ ಇದೆ. ಸೊ ಹೆವಿ ಕೋಟೆಡ್ ಕ್ವಿಕ್ ಫ್ರೀಜ್ ಟೈಪ್ ಎಲೆಕ್ಟ್ರೋಡ್, ಯಾವುದಕ್ಕೆ, ವರ್ಟಿಕಲ್ಗೆ ಬೇಗ ಫ್ರೀಜ್ ಆಗಬೇಕು, ಹರಿಬಾರ್ದು, ಕೋಟಿಂಗ್ ಜಾಸ್ತಿ ಇರಬೇಕು. ಸೊ ಅಂಥ ಒಂದು ಎಲೆಕ್ಟ್ರೋಡ್ಸನ್ನು ನಾವು ಯೂಸ್ ಮಾಡ್ತೀವಿ. ಅಂದರೆ ಅಕಾರ್ಡಿಂಗ್ ಟು ದ ಪೊಸಿಷನ್ ದ ಎಲೆಕ್ಟ್ರೋಡ್ ಕ್ಯಾನ್ ಬಿ ಸೆಲೆಕ್ಟೆಡ್. ಇನ್ನು ವೆಲ್ಡಿಂಗ್ ಕರೆಂಟ್, ಇದಕ್ಕೆ ತಕ್ಕಂತೆ ಕೂಡ ಎಲೆಕ್ಟ್ರೋಡ್ಸ್ ಆರ್ ಅವೈಲಬಲ್ ಫಾರ್ ಯೂಸ್ ವಿತ್ AC ಆರ್ DC, ಸ್ಟ್ರೈಟ್ ಆರ್ ರಿವಲ್ polarity. ಈಗ AC there is no polarity, DC ಅಂದರೆ DC having a polarity, both straight or reverse, that means positive or negative polarity ಇರುತ್ತೆ. AC ಅಥವಾ DCಗೆ ಸಂಬಂಧಪಟ್ಟ ಹಾಗೆ ಸೆಲೆಕ್ಟ್ ಆ್ಯಸ್ ಪರ್ ದ ಅವೈಲಬಿಲಿಟಿ ಆಫ್ ದ ವೆಲ್ಡಿಂಗ್ ಮೆಷಿನ್ಸ್ ನಾವು ಕರೆಂಟನ್ನು ಸೆಟ್ ಮಾಡ್ಕೊಳ್ತೀವಿ. ಉದಾಹರಣೆಗೆ 1.6 ಅಂದರೆ 40 to 60 ಆ್ಯಂಪ್ಸ್ ರೇಂಜ್ ಅದು ಕರೆಂಟ್ ಸೆಟ್ಟಿಂಗ್. 4 mm ಅಂದರೆ 120 to 170, 6 mm ಅಂದರೆ 300 to 400. ಈ ರೀತಿ ಅಕಾರ್ಡಿಂಗ್ ಟು ದ ಡಯಾಮೀಟರ್ ಆಫ್ ದಿ ಎಲೆಕ್ಟ್ರೋಡ್ ನಾವೇನು ಮಾಡ್ತೀವಿ, ಕರೆಂಟ್ ಸೆಲೆಕ್ಷನ್ಸನ್ನು ಮಾಡ್ಕೊಳ್ತೀವಿ. ಅಂದರೆ ನಮ್ಮ ಹತ್ರ ಯಾವ ವೆಲ್ಡಿಂಗ್ ಮೆಷಿನ್ಸ್ ಇದೆ, ಅದರಲ್ಲಿ ಅವೈಲಬಿಲಿಟಿ ಇರತಕ್ಕಂಥ ಮೆಷಿನ್ಸ್ ಯಾವುದಿದೆ, ಅದರಲ್ಲಿ ಕರೆಂಟ್ ರೇಂಜ್ ಯಾವ ರೀತಿ ಆರ್ಮ್ ಸೆಟ್ಟಿಂಗ್ ಇದೆ, ಅದಕ್ಕೆ ಅನುಸಾರವಾಗಿ ನಾವೇನು ಮಾಡಬೇಕಾಗುತ್ತೆ, ಎಲೆಕ್ಟ್ರೋಡ್ಸನ್ನು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಜೊತೆಗೆ ಪ್ರೊಡಕ್ಷನ್ಸ್, ಅದೇನು ಮಾಸ್ ಪ್ರೊಡಕ್ಷನ್ಸ್, ಎಷ್ಟು ಪರ್ಸೆಂಟೇಜ್ ಪ್ರೊಡಕ್ಷನ್ಸ್ ಎಫಿಷಿಯನ್ಸಿ ಅಂತ ನಾವು ಕರಿತೀವಿ. ದ ಡಿಪಾಸಿಷನ್ಸ್ ರೇಟ್ ಆಫ್ ಎಲೆಕ್ಟ್ರೋಡ್ ಈಸ್ ಇಂಪಾರ್ಟೆಂಟ್ ಇನ್ ಪ್ರೊಡಕ್ಷನ್ ವರ್ಕ್. ಸೊ ಸೆಲೆಕ್ಟ್ ಎನ್ ಐರನ್ ಪೌಡರ್ ಎಲೆಕ್ಟ್ರೋಡ್ ಫಾರ್ ಪ್ರೊಡಕ್ಷನ್ ವರ್ಕ್. ಈ ಮೆಟಲ್ ಡಿಪಾಸಿಷನ್ಸ್ ರೇಟ್ ಇರುತ್ತೆ, ಅದು ಪ್ರೊಡಕ್ಷನ್ಸ್ ವರ್ಕ್ನಲ್ಲಿ ಇಂಪಾರ್ಟೆಂಟ್. ಆ ಒಂದು ಎಫಿಷಿಯನ್ಸಿ ಬರಬೇಕು ಅಂತಂದರೆ ನಾವು ಐರನ್ ಪೌಡರ್ ಕೋಟ್ ಆಗಿರತಕ್ಕಂಥ ಎಲೆಕ್ಟ್ರೋಡನ್ನು ಪ್ರೊಡಕ್ಷನ್ಸ್ ವರ್ಕ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಎಫಿಷಿಯನ್ಸಿ ಏನಿರುತ್ತೆ ಜಾಸ್ತಿ ಇರುತ್ತೆ. ಫಾಸ್ಟರ್ ದ ವೆಲ್ಡ್, ಲೋವರ್ ದ ಕಾಸ್ಟ್. ವೆಲ್ಡನ್ನು ಫಾಸ್ಟ್ ಮಾಡ್ಬೋದು, ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಸೆಲೆಕ್ಟ್ ದ ಎಲೆಕ್ಟ್ರೋಡ್ ವಿಚ್ ಈಸ್ ಡಿಸೈನ್ಡ್ ಫಾರ್ ದ ಪರ್ಟಿಕ್ಯುಲರ್ ಪ್ರೊಡಕ್ಷನ್ಸ್ ವರ್ಕ್. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದು ಯಾವ ರೀತಿಯ ಪ್ರೊಡಕ್ಷನ್ಸ್ ವರ್ಕ್ನಲ್ಲಿ ಸೂಟ್ ಆಗುತ್ತೋ, ಯಾವುದಕ್ಕೆ ಡಿಸೈನ್ ಮಾಡಿರ್ತಾರೋ ಅಂಥ ಒಂದು ಎಲೆಕ್ಟ್ರೋಡ್ಸನ್ನು ನಾವು ಸೆಲೆಕ್ಷನ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಸೆಲೆಕ್ಷನ್ ಆಫ್ ಎಲೆಕ್ಟ್ರೋಡ್. ನೋಡಿ, ಸೆಲೆಕ್ಷನ್ ಎಲೆಕ್ಟ್ರೋಡನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದು, ಥಿಕ್ನೆಸ್ಸು, ಕರೆಂಟು, ಪಿಟಪ್ಪು ಅಂದರೆ ಅಸೆಂಬ್ಲಿ ಜಾಯಿಂಟು, ಇದರೆಲ್ಲದರ ಆಧಾರದ ಮೇಲೆ ಕರೆಂಟು, ಕೋಟಿಂಗ್ಸು, ಹೆವಿ ಕೋಟೆಡ್, ಡೀಪ್ ಪೆನಿಟ್ರೇಷನ್ಸು, ಮೀಡಿಯಂ ಪೆನಿಟ್ರೇಷನ್ಸು, ಇದರ ಆಧಾರದ ಮೇಲೆ ಮತ್ತೆ ನಾವೇನು ಮಾಡ್ತೀವಿ, ಎಲೆಕ್ಟ್ರೋಡನ್ನು ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಆರ್ಕ್ ವೆಲ್ಡಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಸೆಲೆಕ್ಷನ್ಸನ್ನು ನಾವು ಹಾಕ್ಕೊಳ್ತೀವಿ. ಸೊ ಈ ಎಲೆಕ್ಟ್ರೋಡನ್ನು ಬಳಕೆ ಮತ್ತು ಅದನ್ನು ಸ್ಟೋರ್ ಮಾಡೋದು ಕೂಡ ಇಂಪಾರ್ಟೆಂಟ್. ಒಂದು ಸ್ಟ್ರಾಂಗ್ ವೆಲ್ಡಮೆಂಟ್ ಆಗಬೇಕು, ಜಾಯಿಂಟನ್ನು ಮಾಡಬೇಕು ಅಂದರೆ ನಾವು ಆ ಎಲೆಕ್ಟ್ರೋಡ್ಸನ್ನು ಸರಿಯಾದ ರೀತಿಯಲ್ಲಿ ಸುರಕ್ಷಿತವಾಗಿ ಸ್ಟೋರ್ ಮಾಡಬೇಕು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡಬೇಕು. ಯಾಕೆ ಅಂದರೆ ಮತ್ತೆ ಎಲೆಕ್ಟ್ರೋಡ್ಸ್ ಆರ್ ಕಾಸ್ಟ್ಲಿ, ದೇರ್ಫೋರ್ ಯೂಸ್ ಆ್ಯಂಡ್ ಕನ್ಸ್ಯೂಮ್ ಎವರಿ ಬಿಟ್ ಆಫ್ ದೆಮ್. ಸೊ ಎಲೆಕ್ಟ್ರೋಡ್ಸ್ ಏನಿದೆ ಇದು ಕಾಸ್ಟ್ಲಿ ಇರೋದ್ರಿಂದ ಈ ಎಲೆಕ್ಟ್ರೋಡ್ಸನ್ನು ನಾವೇನು ಮಾಡಬೇಕು, ಸರಿಯಾಗಿ ಬಳಸಬೇಕು ಮತ್ತು ಕರೆಕ್ಟಾಗಿ ಏನು ಮಾಡಬೇಕು, ಕನ್ಸ್ಯೂಮ್ ಮಾಡಬೇಕು, ಬಳಸಬೇಕು, ಉಪಯೋಗಿಸ್ಕೊಳ್ಬೇಕು. ಅದು ಲಾಸ್ಟ್ ಬಿಟ್ಟವರೆಗೂ ನಾವೇನು ಮಾಡಬೇಕಾಗುತ್ತೆ, ಬಳಸಬೇಕಾಗುತ್ತೆ.
ಡು ನಾಟ್ ಡಿಸ್ಕಾರ್ಡ್ ದ ಸ್ಟಬ್ ಎಂಡ್ ಮೋರ್ ದೆನ್ 40 to 50 mm ಲೆಂತ್. ಇಲ್ಲಿ ಸ್ಟಬ್ ಎಂಡ್ ಅಂತ ಬರುತ್ತೆ. ಈಗ ಇದು ಎಲೆಕ್ಟ್ರೋಡ್ಸ್, ಈ ಎಲೆಕ್ಟ್ರೋಡ್ಸು ಇಲ್ಲಿಂದ ಇಲ್ಲಿವರೆಗೆ ಏನಾಗುತ್ತೆ ಕರೆಕ್ಟಾಗಿ ಬಂದು ಇಷ್ಟು ಹೋಗ್ಬೇಕು. ಸಪೋಸ್ ನೋಡಿ ಇದನ್ನು ಸ್ಟಬ್ ಎಂಡ್ ಅಂತ, ಏನು ನನ್ನ ಕೈಯಲ್ಲಿದೆ ಇದು ಎಲೆಕ್ಟ್ರೋಡು, ಇದು ಬಳಸಾದ್ಮೇಲೆ ಇದು ಸ್ಟಬ್ ಎಂಡ್. ಈ ಸ್ಟಬ್ ಎಂಡ್ 40 to 50 mm ಲೆಂತ್. ನೋಡಿ ಈ ಲೆಂತ್ ಏನಿದೆ ಇದು 40 to 50 mm, 40ರಿಂದ 50 mm ಲೆಂತ್, ಆಲ್ಮೋಸ್ಟ್ ಒಂದು 2 ಇಂಚ್ವರೆಗೆ ಅಷ್ಟು ಡಿಸ್ಕಾರ್ಡ್ ಮಾಡಬೇಕು. ಇದನ್ನು ಸ್ಟಬ್ ಎಂಡ್ ಅಂತ ಕರಿತೀವಿ. ಇದೇನಿದು ಸ್ಟಬ್ ಎಂಡ್, STUBEND, ಸ್ಟಬ್ ಎಂಡ್ ಅಂತ ಕರಿತೀವಿ. ನನ್ನ ಕೈಯಲ್ಲಿ ಏನು ಹಿಡಿದಿದ್ದೀನಿ, ಸೊ ಅದನ್ನು ಡಿಸ್ಕಾರ್ಡ್ ಅಂದರೆ ಹೊರಗಡೆ ಹಾಕಬೇಕು. ಸೊ ಎಲೆಕ್ಟ್ರೋಡ್ ಕೋಟಿಂಗ್ ಕ್ಯಾನ್ ಪಿಕ್ ಅಪ್ ಮಾಯಿಶ್ಚರ್ ಇಟ್ ಎಕ್ಸ್ಪೋಸ್ ಟು ಅಟ್ಮಾಸ್ಫಿಯರ್. ನೋಡಿ ಈ ಕೋಟಿಂಗ್ ಏನಿದೆ ಮತ್ತೆ ಈ ಕೋಟಿಂಗ್ ಏನಾಗುತ್ತೆ, ನೀವು ಹೊರಗಡೆ ಅಟ್ಮಾಸ್ಫಿಯರಿಕ್ ಕಂಟಾಮಿನೇಷನ್ಸಿಂದ ನೀವು ಎಕ್ಸ್ಪೋಸ್ ಮಾಡಿಟ್ರೆ ಅಟ್ಮಾಸ್ಫಿಯರ್ನಲ್ಲಿ ಮಾಯಿಶ್ಚರ್ ಎಫೆಕ್ಟ್ ಆಗೋಗುತ್ತೆ. ಇದು ಏನಾಗುತ್ತೆ, ಇದು ಮಾಯಿಶ್ಚರ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು. ಹಾಗಾಗಿ ಸ್ಟೋರ್ ಮಾಡಬೇಕು. ಸ್ಟೋರ್ ಆ್ಯಂಡ್ ಕೀಪ್ ದ ಎಲೆಕ್ಟ್ರೋಡ್ಸ್ ಇನ್ ಎ ಡ್ರೈ ಪ್ಲೇಸ್. ಇದನ್ನು ಡ್ರೈ ಪ್ಲೇಸಲ್ಲಿ ಸ್ಟೋರ್ ಮಾಡಿರಬೇಕು. ಇದನ್ನು ಈಗ ಹಿಂಗೆ ಇಟ್ಬಿಟ್ಟು ನಾಳೆ ಬಂದು ನೋಡಿದ್ರೆ, ನಾಡಿದ್ದು ಬಂದು ನೋಡಿದ್ರೆ ಇದೇನಾಗೋಗಿತ್ತು, ಇದ್ರ ಮೇಲೆ ಮಾಯಿಶ್ಚರ್ ಎಫೆಕ್ಟ್ ಆಗೋಗಿರುತ್ತೆ. ಏರ್ ಟೈಟ್ ಕಂಟೈನರ್ನಲ್ಲಿ ಇದನ್ನೇನು ಮಾಡಬೇಕು, ಸ್ಟೋರ್ ಮಾಡಿ ಇಡಬೇಕು. ಈಟ್ ದ ಮಾಯಿಶ್ಚರ್ ಎಫೆಕ್ಟೆಡ್ prone electrodes in an electrode drying oven at 110 to 150 centigrade for 1 hour before using. In case ಯಾವುದಾದರೂ ಎಲೆಕ್ಟ್ರೋಡು ಮಾಯಿಶ್ಚರ್ಡ್ ಎಫೆಕ್ಟ್ ಆಗಿದ್ದರೆ ಆ ಒಂದು ಎಲೆಕ್ಟ್ರೋಡನ್ನು ಈ ರೀತಿ ಓವನ್ ಬರುತ್ತೆ, ಎಲೆಕ್ಟ್ರೋಡ್ ಡ್ರೈಯಿಂಗ್ ಓವನ್ ಅಂತ. ಈ ಎಲೆಕ್ಟ್ರೋಡ್ ಡ್ರೈಯಿಂಗ್ ಓವನ್ ಒಳಗಡೆ ಇಟ್ಟು ಸುಮಾರು 110ರಿಂದ 150 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ನಲ್ಲಿ ಕನಿಷ್ಠ 1 ಗಂಟೆ, ವೆಲ್ಡಿಂಗಿಗೆ ಉಪಯೋಗಿಸುವುದಕ್ಕಿಂತ ಮೊದಲು 1 ಗಂಟೆ ಏನು ಮಾಡಬೇಕು, ಅದನ್ನು ಓವನಲ್ಲಿಟ್ಟು ನಂತರ ಅದನ್ನು ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಯಾವ ಎಲೆಕ್ಟ್ರೋಡಿಗೆ, ಉದಾಹರಣೆಗೆ ಇದನ್ನು ಓಪನ್ ಮಾಡಿ ಹಾಗೆ ಅಟ್ಮಾಸ್ಫಿಯರಲ್ಲಿ ಇಟ್ಬಿಟ್ಟಿದ್ದೀವಿ, ಇದು ಮಾಯಿಶ್ಚರ್ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ರಿಮೆಂಬರ್, ಮಾಯಿಶ್ಚರ್ ಎಫೆಕ್ಟೆಡ್ ಎಲೆಕ್ಟ್ರೋಡ್ ಆ್ಯಸ್ ಇಸ್ ರಸ್ಟಿ ಸ್ಟಬ್ ಎಂಡ್. ಈ ಎಂದಿನ ಎಂಡ್ ಇರುತ್ತಲ್ಲ, ಇದು ತುಕ್ಕು ಇಟ್ಕೊಂಡ್ಬಿಟ್ಟಿರುತ್ತೆ, ರಸ್ಟ್ ಹಿಡಿದಿರುತ್ತೆ. ಆ್ಯಸ್ ಎ ವೈಟ್ ಪೌಡರ್ ಅಪೇರೆನ್ಸ್, ಮತ್ತು ಇದು ಗ್ರೇ ಕಲರ್ ಇದೆಯಲ್ಲ ಪೌಡರು, ಸೊ ಇದೆಲ್ಲ ಏನಾಗುತ್ತೆ ವೈಟ್ ಪೌಡರ್, ಹಿಂಗೆ ಕೈಯಲ್ಲಿ ಮುಟ್ರೆ ಸಾಕು, ಕೈಗೆಲ್ಲ ವರ್ಕು. ಇದು ಮಾಯಿಶ್ಚರ್ ಆಗಿಲ್ಲ ನೋಡಿ, ಇದನ್ನು ನಾನು ಏರ್ ಟೈಟ್ ಕಂಟೈನರಲ್ಲಿ ಇಟ್ಟಿದ್ದೀನಿ. ಸೊ ಇದು ಏನಾಗುತ್ತೆ, ಇದೆಲ್ಲ ಕೈಯೆಲ್ಲ ಪೌಡರ್, ವೈಟ್ ಪೌಡರ್ ಅಪೇರೆನ್ಸ್. ಪ್ರೊಡ್ಯೂಸ್ ಪೋರಸ್ ವೆಲ್ಡ್, ಅಂಥ ಒಂದು ರಾಡನ್ನು ಉಪಯೋಗಿಸ್ಕೊಂಡು ನೀವು ವೆಲ್ಡ್ ಮಾಡಿದ್ರೆ ವೀಕ್ ವೆಲ್ಡ್ ಆಗುತ್ತೆ, ಪೋರಸ್ ವೆಲ್ಡ್ ಆಗುತ್ತೆ. ಸೊ ಹಾಗಾಗಿ ಆಲ್ವೇಸ್ ಪಿಕ್ ಅಪ್ ದ ರೈಟ್ ಎಲೆಕ್ಟ್ರೋಡ್ ದಟ್ ವಿಲ್ ಪ್ರೊವೈಡ್. ಹಾಗಾಗಿ ನಾವು ಒಳ್ಳೆ ಅದನ್ನು ಏರ್ ಟೈಟ್ ಕಂಟೈನರ್ ಇಲ್ಲಿ ಇಡಬೇಕು. ಬಿಫೋರ್ ಯೂಸಿಂಗ್ ಮಾಯಿಶ್ಚರ್ ಎಫೆಕ್ಟ್ ಇದ್ದರೆ ಅದನ್ನು ಒಂದು ಓವನಲ್ಲಿಟ್ಟು 110ರಿಂದ 150 ಡಿಗ್ರಿ ಟೆಂಪರೇಚರ್ನಲ್ಲಿ, ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ನಲ್ಲಿ 1 ಅವರ್ ಅದನ್ನು ಇಟ್ಟು ನಂತರ ನಾವು ಬಳಸ್ಕೋಬೇಕು. ಮತ್ತು ವೆಲ್ಡಿಂಗನ್ನು ಮಾಡುವಾಗ ಯಾವಾಗಲೂ ಕೂಡ ಚೆನ್ನಾಗಿರ್ತಕ್ಕಂಥ ಎಲೆಕ್ಟ್ರೋಡ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಚೆನ್ನಾಗಿರೋದು ಅಂದರೆ ಯಾವ ರೀತಿ ಸರ್ ಅಂದರೆ ಗುಡ್ ಆರ್ಕ್ ಸ್ಟೆಬಿಲಿಟಿ ಇರಬೇಕು. ಆರ್ಕ್ ಸ್ಟೆಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸ್ಮೂತ್ ವೆಲ್ಡ್ ಬೀಡ್ ಬರಬೇಕು, ವೆಲ್ಡ್ ಬೀಡು ಚೆನ್ನಾಗಿ ಬರಬೇಕು. ಮೆಟಲ್ ಡಿಪಾಸಿಷನ್ಸು ಕಾಸ್ಟ್ ಡಿಪಾಸಿಷನ್ಸ್ ಆಗ್ತಾ ಇರಬೇಕು. ಸ್ಪ್ಯಾಟರ್ಸ್ ಕಡಿಮೆ ಇರಬೇಕು, ಮಿನಿಮಮ್ ಸ್ಪ್ಯಾಟರ್ಸ್. ಆ್ಯಂಡ್ ಮ್ಯಾಕ್ಸಿಮಮ್ ವೆಲ್ಡ್ ಸ್ಟ್ರೆಂತ್ ಜಾಸ್ತಿ ಇರಬೇಕು. ಈಜಿ ಸ್ಲ್ಯಾಗ್ ರಿಮೂವರ್, ಅದರ ಮೇಲೆ ಸ್ಲ್ಯಾಗ್ ಬರುತ್ತೆ, ಸ್ಲ್ಯಾಗನ್ನು ತೆಗಿತಕ್ಕಂಥದ್ದು ಈಜಿ ಇರಬೇಕು. ಸೊ ಈ ಎಲೆಕ್ಟ್ರೋಡನ್ನು ನಾವು ಸೆಲೆಕ್ಟ್ ಮಾಡಿಕೊಡುವಾಗ ಬಳಕೆಗೆ ಈ ಅಂಶಗಳನ್ನು ಕೂಡ ನಮ್ಮ ತಲೆಯಲ್ಲಿ ಮೈಂಡ್ನಲ್ಲಿ ಇರಬೇಕು. ಇನ್ನು ಎಲೆಕ್ಟ್ರೋಡನ್ನು ಸ್ಟೋರೇಜ್ ಮಾಡೋದು ಅಂತಂದಲ್ಲ, ದ ಎಫಿಷಿಯನ್ಸಿ ಆಫ್ ಎಲೆಕ್ಟ್ರೋಡ್ ಇಸ್ ಎಫೆಕ್ಟೆಡ್ ಇಫ್ ದ ಕವರಿಂಗ್ ಬಿಕಮ್ಸ್ ಡ್ಯಾಮ್. ಈ ಎಲೆಕ್ಟ್ರೋಡ್ ಎಫಿಷಿಯನ್ಸಿ ಎಲ್ಲಿವರೆಗಿರುತ್ತೆ ಅಂದರೆ, ಇಲ್ಲಿ ಕೋಟಿಂಗ್ ಏನಾಗಿದೆ, ಈ ಕೋಟಿಂಗು ಡ್ರೈ ಇರಬೇಕು. ಇದು ಏನಾದರೂ ತೇವಾಂಶದಿಂದ ಕೂಡಿದ್ರೆ ಈ ಕವರಿಂಗು, ಇದು ಪೋರಸ್ ವೆಲ್ಡ್ ಆಗುತ್ತೆ, ವೀಕ್ ವೆಲ್ಡ್ ಆಗುತ್ತೆ. ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ವರ್ಕ್. ವೆಲ್ಡ್ ಸ್ಟ್ರೆಂತ್ ಇರೋಲ್ಲ, ಬೀಡ್ ಸರಿಯಾಗಿ ಬರೋಲ್ಲ, ಸ್ಲ್ಯಾಗ್ ರಿಮೂವಲ್ ಕಷ್ಟ ಆಗುತ್ತೆ, ಪೆನಿಟ್ರೇಷನ್ ಸರಿಯಾಗಿ ಆಗಲ್ಲ, ಇದೆಲ್ಲ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕೀಪ್ ದ ಎಲೆಕ್ಟ್ರೋಡ್ಸ್ ಇನ್ ಅನ್ಓಪನ್ ಪ್ಯಾಕೆಟ್ ಇನ್ ಎ ಡ್ರೈ ಸ್ಟೋವ್. ಸೊ ಪ್ಯಾಕೆಟನ್ನು ಕ್ಲೋಸ್ ಮಾಡಿ ಒಂದು ಡ್ರೈ ಪ್ಲೇಸ್ನಲ್ಲಿ ಅದನ್ನು ನಾವು
ಇರಬೇಕು. ಪ್ಲೀಸ್ ಪ್ಯಾಕೇಜ್ ಆನ್ ಎ ಡಕ್ ಬೋರ್ಡ್ ಆರ್ ಎ ಪ್ಯಾಲೆಟ್ ನಾಟ್ ಡೈರೆಕ್ಟ್ಲಿ ಆನ್ ದ ಫ್ಲೋರ್. ಅದನ್ನು ಒಂದು ಡಕ್ ಬೋರ್ಡ್, ಒಂದು ಕಪಾಟನ್ನು ಅಥವಾ ಒಂದು ಪ್ಯಾಲೆಟನ್ನು ಇಡಬೇಕು. ಎಲ್ಲಂದ್ರಲ್ಲಿ ಫ್ಲೋರ್ನಲ್ಲಿ ಅದನ್ನು ಈಗ ಸುಮ್ಮನೆ ಇದನ್ನು ಇಟ್ಕೊಂಡಿದ್ದೀನಿ, ಇದೆಲ್ಲ ಬಿಟ್ಬಿಟ್ಟು 2 ದಿವಸ ಆದರೆ ಏನಾಗುತ್ತೆ, ಇದು ಮಾಯಿಶ್ಚರ್ ಎಫೆಕ್ಟ್ ಆಗೋಗುತ್ತೆ, ತೇವಾಂಶ ಬಂದ್ಬಿಡುತ್ತೆ. ಸೊ ಇಟ್ ಇಸ್ ನಾಟ್ ಸೂಟಬಲ್. Store so that air can circulate around through the stake. Then do not allow packages to be in contact with the walls or other wet surface. ಈ ಪ್ಯಾಕೆಟನ್ನು ಏನನ್ನು ನಾವು ಇಡ್ತೀವಿ, ಈ ಎಲೆಕ್ಟ್ರೋಡ್ಸನ್ನು ಏನನ್ನು ಇಡ್ತೀವಿ ಅಥವಾ ಅದು ಬೇರೆದಕ್ಕೆ ಕಾಂಟ್ಯಾಕ್ಟ್ ಆಗಬಾರ್ದು. ವೆಟ್ ಸರ್ಫೇಸ್ಗೆ, ತೇವ ಎಲ್ಲಿರುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಆಗ, ವಾಲ್ಸ್ ಗೋಡೆ ಇರ್ಬೋದು, ವೆಟ್ ಸರ್ಫೇಸ್ ಇರ್ಬೋದು, ಅಲ್ಲಿಗೆ ಕಾಂಟ್ಯಾಕ್ಟ್ ಆಗಬೇಕು. The temperature of the store should be about 50 degrees centigrade higher than the outside set temperature to prevent the condensation of moisture. ನಾವು ಇದನ್ನು ಸ್ಟೋರ್ ಮಾಡ್ತೀವಲ್ಲ, ಇದನ್ನು ಸ್ಟೋರ್ ಮಾಡ್ತಕ್ಕಂಥ ಸ್ಥಳ 50 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ಗಿಂತ ಜಾಸ್ತಿ ಇದೆ ಔಟ್ಸೈಡ್ ಟೆಂಪರೇಚರ್ಗೆ ನಾವು ಕಂಪೇರ್ ಮಾಡಿ. Free air circulation in the store is important as heating avoid wide fluctuation in the store temperature. ಮತ್ತು ಫ್ರೀ ಏರ್ ಸರ್ಕ್ಯುಲೇಷನ್ಸ್ ಇರಬೇಕು ಸ್ಟೋರ್ನಲ್ಲಿ, ಇದು ಇಂಪಾರ್ಟೆಂಟ್. ಯಾಕೆ ಅಂದರೆ ಸ್ಟೋರ್ ಟೆಂಪರೇಚರ್ ಏನಾಗೋಗುತ್ತೆ, ಫ್ಲಕ್ಚುಯೇಷನ್ಸ್ ವ್ಯತ್ಯಾಸ ಏರಿಳಿತ ಆಗೋಗುತ್ತೆ. ಅದರಿಂದ ಏರ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿದೆ. ವೇರ್ ಎಲೆಕ್ಟ್ರೋಡ್ ಕೆನಾಟ್ ಬಿ ಸ್ಟೋರ್ಡ್ ಇನ್ ಐಡಿಯಲ್ ಕಂಡೀಷನ್, ಪ್ಲೇಸ್ ಎ ಮಾಯಿಶ್ಚರ್ ಅಬ್ಸರ್ವೆಂಟ್ ಮೆಟೀರಿಯಲ್ ಎಕ್ಸಾಂಪಲ್ ಸಿಲಿಕಾ ಜೆಲ್ ಇನ್ಸೈಡ್ ಈಚ್ ಸ್ಟೋರೇಜ್ ಕಂಟೈನರ್. ಎಲೆಕ್ಟ್ರೋಡನ್ನು ಎಲ್ಲಿ ನೀವು ಸ್ಟೋರ್ ಮಾಡಿರ್ತೀರಿ ಅಲ್ಲಿ ಐಡಿಯಲ್ ಕಂಡೀಷನ್ಸ್ ಇರಬೇಕು. ಅಂಥ ಕಡೆ ಮಾಯಿಶ್ಚರ್ ಅಬ್ಸರ್ವೆಂಟ್ ಮೆಟೀರಿಯಲ್ಸ್ ಅಂತ ಬರುತ್ತೆ, ಅಂದರೆ ಸಿಲಿಕಾ ಜೆಲ್ ಅಂತ ಬರುತ್ತೆ. ಮತ್ತು ಆ ಸಿಲಿಕಾ ಜೆಲ್ ಹಾಕಿಟ್ಟಿರ್ಬೇಕು, ಅದು ಪ್ಯಾಕೆಟ್ನಲ್ಲಿ ಬರುತ್ತೆ, ಅದನ್ನು ಒಳಗಡೆ ಹಾಕಿ ಕಂಟೈನರ್ ಒಳಗಡೆ ಹಾಕಿಟ್ರೆ ಆ ಮಾಯಿಶ್ಚರ್ ಅಬ್ಸರ್ವನ್ನು ಅದು ಮಾಡುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಎಲೆಕ್ಟ್ರೋಡನ್ನು ಡ್ರೈಯಿಂಗ್ ಮಾಡ್ತಕ್ಕಂಥ water in electrode covering is a potential source of hydrogen in the deposited metal and thus may cause. ಏನಾದರೂ ಇಲ್ಲಿ ವಾಟರ್ ಕಾಂಟೆಂಟ್ ಏನಾರ ಇದ್ದರೆ ಎಲೆಕ್ಟ್ರೋಡ್ನಲ್ಲಿ ಅದನ್ನು ಏನಾಗುತ್ತೆ, ಪೊರಾಸಿಟಿ ಬಂದು, ಪೊರಾಸಿಟಿ ಅಂದರೆ ಸಣ್ಣ ಸಣ್ಣ ಗ್ರೂಪ್ ಆಫ್ ಪಿನ್ ಹೋಲ್ ವೆಲ್ಡ್ ಮೇಲೆ ವೆಲ್ಡ್ ಕ್ರ್ಯಾಕ್ ಆಗುತ್ತೆ. ಸೊ ಇಂಡಿಕೇಶನ್ಸ್ ಆಫ್ ಎಲೆಕ್ಟ್ರೋಡ್ಸ್ ಅಫೆಕ್ಟೆಡ್ ಬೈ ಮಾಯಿಶ್ಚರ್, ಇದು ವಾಟರ್ ಇನ್ ಎಲೆಕ್ಟ್ರೋಡ್ ಕವರಿಂಗ್ ಇಸ್ ಪೊಟೆನ್ಷಿಯಲ್ ಸೋರ್ಸ್ ಆಫ್ ಹೈಡ್ರೋಜನ್ ಇನ್ ದ ಡಿಪಾಸಿಟೆಡ್ ಮೆಟಲ್ ಅಂಡ್ ದಸ್ ಮೇ ಕಾಸ್. ಆ ರೀತಿ ವಾಟರ್ ಏನಾದ್ರು ಇದ್ರ ಮೇಲೆ ಅಬ್ಸರ್ವ್ ಆಗಿದ್ದರೆ ಈ ರೀತಿಯಾದಂತೆ ಎಫೆಕ್ಟ್ ಆಗಿದೆ. ಇನ್ ಕೇಸ್ ಮಾಯಿಶ್ಚರ್ ಎಫೆಕ್ಟೆಡ್ ಆಗಿದ್ದರೆ ವೈಟಿ ಲೇಯರ್, ಇದ್ರ ಮೇಲೆ ವೈಟ್ ಲೇಯರ್ ಬರುತ್ತೆ ಅದ್ರ ಮೇಲೆ ಈ ಕೋಟಿಂಗ್ ಮೇಲೆ. ಮತ್ತು ಸ್ವೆಲ್ಲಿಂಗ್ ಆಫ್ ಕವರಿಂಗ್ ಡ್ಯೂರಿಂಗ್ ವೆಲ್ಡಿಂಗ್, ಅದು ಕವರ್ ಒಳಗಡೆ ಇಟ್ಟಿರ್ತೀರಲ್ಲ ಅವನು ಊದ್ಕೊಂಡಿರುತ್ತೆ, ಇದು ಅಥವಾ ಇಲ್ಲೆಲ್ಲ ಊದ್ಕೊಂಡಿರ್ತಕ್ಕಂಥದ್ದು. ಡಿಸ್ಇಂಟಿಗ್ರೇಷನ್ಸ್ ಆಫ್ ಕವರಿಂಗ್ ಡ್ಯೂರಿಂಗ್ ವೆಲ್ಡಿಂಗ್. ದೆನ್ ಎಕ್ಸೆಸಿವ್ ಸ್ಪ್ಯಾಟರ್ ಜಾಸ್ತಿ ಬರುತ್ತೆ ವೆಲ್ಡ್ ಮಾಡುವಾಗ. ರಸ್ಟಿಂಗ್ ಆಫ್ ದ ಕೋರ್ ವೈರ್, ಈ ಸ್ಟಬ್ ಎಂಡ್ ಏನಿರುತ್ತೆ ಅದು ತುಕ್ಕಿಟ್ಕೊಂಡ್ಬಿಟ್ಟಿರುತ್ತೆ. ಇದೆಲ್ಲ ಮಾಯಿಶ್ಚರ್ ಆಗಿರ್ತಕ್ಕಂಥದ್ದಕ್ಕೆ ನಮಗೆ ಕಾಣ್ತಾ ಇರ್ತಕ್ಕಂಥ ಒಂದು. ದೆನ್ ಎಲೆಕ್ಟ್ರೋಡ್ಸ್ ಎಫೆಕ್ಟೆಡ್ ಬೈ ಮಾಯಿಶ್ಚರ್ ಮೇ ಬಿ ಡ್ರೈಡ್ ಬಿಫೋರ್ ಯೂಸ್. ಈ ಥರ ಮಾಯಿಶ್ಚರ್ ಆಗಿದ್ದರೆ ಅದನ್ನು ಡ್ರೈ ಮಾಡಬೇಕು ಬಿಫೋರ್ ಯೂಸ್. ಎಲ್ಲಿ ಡ್ರೈ ಮಾಡ್ತೀರಿ, ಪುಟ್ಟಿಂಗ್ ದೆಮ್ ಇಂಟು ಕಂಟ್ರೋಲ್ ಡ್ರೈಯಿಂಗ್ ಓವನ್, ಅದು ಹೇಳಿದ್ನಲ್ಲ ಓವನಲ್ಲಿ ಇಡಬೇಕು. ಅದು ಎಷ್ಟು ಡಿಗ್ರಿ, 150 ಡಿಗ್ರಿ, 150 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ, 150 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 150 ಸೆಂಟಿಗ್ರೇಡ್ 110 to 150 ಸೆಂಟಿಗ್ರೇಡ್ನಲ್ಲಿ ಸೆಟ್ ಮಾಡಿ ಸುಮಾರು 1 ಗಂಟೆ, ಎಷ್ಟು ಗಂಟೆ ಅದು 1 ಗಂಟೆ ಅದನ್ನು ಓವನ್ನಲ್ಲಿ ಬಿಸಿ ಮಾಡಿ ನಂತರ ನಾವೇನು ಮಾಡಬೇಕಾಗುತ್ತೆ ಅದನ್ನು ಯೂಸ್ ಮಾಡಬೇಕು. ದಿಸ್ ಶುಡ್ ನಾಟ್ ಬಿ ಡನ್ ವಿತೌಟ್ ರೆಫರೆನ್ಸ್ ಟು ದ ಕಂಡೀಷನ್ ಲೇಡ್ ಡೌನ್ ಬೈ ದ ಮ್ಯಾನುಫ್ಯಾಕ್ಚರರ್. It is important that hydrogen control electrodes are stored in a dry heated conditions at all times. ಅದರಲ್ಲಿ ಹೈಡ್ರೋಜನ್ ಕಂಟ್ರೋಲ್ಡ್ ಎಲೆಕ್ಟ್ರೋಡ್ಸ್ ಇರುತ್ತಲ್ಲ ಅದನ್ನು ಯಾವಾಗಲೂ ಡ್ರೈ ಪ್ಲೇಸ್ನಲ್ಲೇ ಸ್ಟೋರ್ ಮಾಡಬೇಕು ಎಲ್ಲ ಟೈಮ್ನಲ್ಲಿ, ಈ ಎಲ್ಲ ಸಂದರ್ಭದಲ್ಲಿ. ಇಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಒಂದು ವಾರ್ನಿಂಗ್, ಸ್ಪೆಷಲ್ ಡ್ರೈಯಿಂಗ್ ಪ್ರೊಸೀಜರ್ ಅಪ್ಲೈ ಟು ದ ಹೈಡ್ರೋಜನ್ ಕಂಟ್ರೋಲ್ ಎಲೆಕ್ಟ್ರೋಡ್ಸ್ ಫಾಲೋ ದ ಮ್ಯಾನುಫ್ಯಾಕ್ಚರ್ ಇನ್ಸ್ಟ್ರಕ್ಷನ್ಸ್. ಈ ಹೈಡ್ರೋಜನ್ ಕಂಟ್ರೋಲ್ಡ್ ಅಥವಾ ಕವರ್ಡ್ ಎಲೆಕ್ಟ್ರೋಡ್ಸ್ ಏನಿದೆ ಇದನ್ನು ಒಂದು ವಿಶೇಷವಾದ ಡ್ರೈಯಿಂಗ್ ಪ್ರೊಸೀಜರ್ಸ್ನಲ್ಲೇ ನಾವೇನು ಮಾಡಬೇಕು, ಸ್ಟೋರ್ ಮಾಡಿಡಬೇಕು.
ಅದು ಮ್ಯಾನುಫ್ಯಾಕ್ಚರರ್ ಹೇಳಿರ್ತಾರೆ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಆ ರೀತಿ ನಾವೇನು ಮಾಡಬೇಕಾಗುತ್ತೆ, ಅದನ್ನು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಮಕ್ಕಳೇ ಸ್ಟೋರೇಜ್ ಆ್ಯಂಡ್ ಸೆಲೆಕ್ಷನ್ಸ್ ಆಫ್ ಎಲೆಕ್ಟ್ರೋಡ್, ಸ್ಟೋರೇಜ್ ಆ್ಯಂಡ್ ಸೆಲೆಕ್ಷನ್ಸ್ ಆಫ್ ಎಲೆಕ್ಟ್ರೋಡ್. ಈಗ ಚೂಸ್ ದಿ ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಏನೇನು ಪ್ರಶ್ನೆಗಳನ್ನು ನೋಡ್ತಾ ವಾಟ್ ಇಸ್ ದ ನೇಮ್ ಆಫ್ ದ ಈಕ್ವಿಪ್ಮೆಂಟ್ಸ್ ಸೋಲ್. ಇಲ್ಲಿ ಚಿತ್ರದಲ್ಲಿ ಒಂದು ಈಕ್ವಿಪ್ಮೆಂಟ್ ಬಂತು, ಏನಿದು? ಸೊ ಎಲೆಕ್ಟ್ರಿಕ್ ಫರ್ನೇಸ್, ಸ್ಲ್ಯಾಗ್ ರಿಮೂವಲ್ ಓವನ್, ಸ್ಪ್ಯಾಟರ್ ರಿಮೂವಲ್ ಓವನ್ ಆ್ಯಂಡ್ ಎಲೆಕ್ಟ್ರೋಡ್ ಡ್ರೈಯಿಂಗ್ ಓವನ್ ಅಂತ ಇದೆ. ಏನಿದು? ಎಲೆಕ್ಟ್ರೋಡನ್ನು 110 150 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಮಾಯಿಶ್ಚರ್ ಆಗಿರ್ತಕ್ಕಂಥ ಎಲೆಕ್ಟ್ರೋಡನ್ನು ಡ್ರೈ ಮಾಡಲಿಕ್ಕೆ ಓವನ್ನಲ್ಲಿ ಇಡ್ತಕ್ಕಂಥದ್ದು ಸುಮಾರು 1 ಗಂಟೆ ಆ ಟೆಂಪರೇಚರ್ನಲ್ಲಿ. ಇದೇನಿದು? ಎಲೆಕ್ಟ್ರೋಡ್ ಡ್ರೈ ಓವನ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಿಚ್ ಕೈಂಡ್ ಆಫ್ ಟೂಲ್ ಇಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ಎಲೆಕ್ಟ್ರೋಡ್? ಎಲೆಕ್ಟ್ರೋಡನ್ನು ಹೋಲ್ಡ್ ಮಾಡಲಿಕ್ಕೆ ಏನನ್ನ, ಇದನ್ನು ಯಾವುದ್ರಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ತೀರಿ ವೆಲ್ಡಿಂಗ್ ಮಾಡುವಾಗ? ಎಸ್, ಎಲೆಕ್ಟ್ರೋಡ್ ಹೋಲ್ಡರ್. ನೋಡೋಣ ಸರಿ ಇದೆಯಾ ಆನ್ಸರ್, ಇದೆಯಾ ಅಂತ. ಚಿಪ್ಪಿಂಗ್ ಹ್ಯಾಮರ್, ಬಾಲ್ ಪೆನ್ ಹ್ಯಾಮರ್, ಎಲೆಕ್ಟ್ರೋಡ್ ಹೋಲ್ಡರ್ ಇದೆ. ಅರ್ಥ ಇಸ್ ದ ಕರೆಕ್ಟ್ ಆನ್ಸರ್, ಎಲೆಕ್ಟ್ರೋಡ್ ಹೋಲ್ಡರ್. ಸೊ ದ ಸೆಲೆಕ್ಷನ್ ಆಫ್ ಎನ್ ಎಲೆಕ್ಟ್ರೋಡ್ ಡಯಾಮೀಟರ್ ಡಿಪೆಂಡ್ಸ್ ಆನ್ ದಿ ಡ್ಯಾಸ್ ಆಫ್ ದಿ ವೆಲ್ಡ್. ಈ ಎಲೆಕ್ಟ್ರೋಡ್ ಡಯಾಮೀಟರ್, ಕೋರ್ ಡಯಾಮೀಟರ್ನ ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸೊ ಏನಿದು? ಸೊ ದಿಸ್ ಇಸ್ ದಿ ಥಿಕ್ನೆಸ್ ಆಫ್ ದಿ ಮೆಟಲ್. ನೋಡೋಣ ಆನ್ಸರ್ ಸರಿ ಇದೆಯಾ, ಇದೆಯಾ ಇಲ್ಲಿ? ಲೆಂತ್, ನೋ, ಪೊಸಿಷನ್, ಥಿಕ್ನೆಸ್ ಆ್ಯಂಡ್ ಕ್ವಾಂಟಿಟಿ. ಸೆಲೆಕ್ಷನ್ ಆಫ್ ಎಲೆಕ್ಟ್ರೋಡ್ diameter depends on the thickness of the line. So which is correct? C is the correct answer. What is the name of the last bit of an electrode discard? ನೋಡಿ ಇಲ್ಲಿ ಇದೆಯಲ್ಲ ಇದು. So this is what? ಇದನ್ನ ಏನಂತ ಕರಿತೀವಿ? ಇದನ್ನ ರೆಡ್ ಎಂಡ? ನೋ. ವೇಸ್ಟ್ ಎಂಡ? ನೋ. ಡೆಡ್ ಎಂಡ? ನೋ. ವಾಟ್ ಇಸ್ ದಿಸ್? ದಿಸ್ ಇಸ್ ಸ್ಟಬ್ ಎಂಡ್. ಇದನ್ನ ಏನಂತ ಕರೆದ್ವಿ ಮಕ್ಕಳು? ಇದನ್ನ ಸ್ಟಬ್ ಎಂಡ್ ಆಫ್ ದಿ ಎಲೆಕ್ಟ್ರೋಡ್. ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಮಕ್ಕಳೇ ಈ ರೀತಿ ಪ್ರಶ್ನೆಗಳನ್ನು ಈ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಇದುವರೆಗೆ ನೀವು ಎಲೆಕ್ಟ್ರೋಡನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು, ಎಲೆಕ್ಟ್ರೋಡನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು, ಮತ್ತು ಏನೇನು ಸುರಕ್ಷತಾ ಕ್ರಮಗಳನ್ನು ನಾವಿಲ್ಲಿ ಅನುಸರಿಸಬೇಕು ಎಲೆಕ್ಟ್ರೋಡ್ ಬಗ್ಗೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಎಲ್ಲರಿಗೂ ಶುಭವಾಗಲಿ.